Dear students, good morning to you all. Here is a problem on bonus issue or issue of bonus shares. Have a look at the balance sheet. Balance sheet totaled 2,50,000. Liabilities consist of fully paid shares of rupees 10 each, 1 lakh, and partly paid shares of rupees 80,000. Then there are three reserves, namely general reserve 10,000, security premium 5,000, and capital redemption reserve 15,000. Then last, it has a liability and provisions consisting of creditors and provision for tax. This is how the total is made 2,50,000 on the liability side. On to the asset side now, premises 1,50,000, furniture 80,000, and cash at bank 20,000. Balance sheet is over. Look at the additional information. There are two adjustments given. Number one, the company decided to issue one share of rupees 10 for every 10 fully paid shares. Means the company has decided to issue one bonus share of rupees 10 each for every 10 equity shares or 10 shares available in the company, that is fully paid shares. Okay, is it clear? I repeat, adjustment number one, the company decided to issue one fully paid bonus share of rupees 10 each for every 10 fully paid shares of the company. So how many shares are there fully paid? There are 10,000. ಒಂದು ಶೇರಿಗೆ ಕಂಪನಿಯ 10,000 ಶೇರ್ಸ್ಗೆ ಎಷ್ಟು ಬೋನಸ್ ಶೇರ್ಸ್ ಇಶ್ಯೂ ಮಾಡಬೇಕಾಯಿತು? 1,000 ಶೇರ್, 1,000 ಶೇರ್ ಆಫ್ rupees 10. ಸೊ ಅಲ್ಲಿ 10,000 ಅಮೌಂಟ್ ಬರುತ್ತೆ ಬೋನಸ್ಸು. ಓಕೆ, ಇದು ಫುಲ್ಲಿ ಪೇಡ್ ಶೇರ್ಸಿಗಾದರೆ. ದ ಸೆಕೆಂಡ್ ಒನ್ ಈಸ್ ದ ಕಂಪನಿ ಫರ್ದರ್ ಡಿಸೈಡೆಡ್ ಟು ಮೇಕ್ ಪಾರ್ಟ್ಲಿ ಪೇಡ್ ಶೇರ್ಸ್ ಆ್ಯಸ್ ಫುಲ್ಲಿ ಪೇಡ್. ಅಂದರೆ ಪಾರ್ಟ್ಲಿ ಪೇಡ್ ಶೇರ್ಸ್ ಎಷ್ಟಿದೆ ನೋಡ್ಕೊಳ್ಳಿ, ಅದು ಕೂಡ 10,000 ಶೇರ್ಸೇ. 10,000 ಶೇರ್ಸ್ ಆಫ್ 10 ಈಚ್ 8 ಪೇ ಆಗಿದೆ. ಅಂದರೆ ಪಾರ್ಟ್ಲಿ ಪೇಡ್ ಶೇರ್ಸಿಗೆ ರಿಮೈನಿಂಗ್ 20,000 ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ಇದು ಕಾಲ್ ಮನಿ ಅಂತೇಳಿ ಆಗ್ತದೆ, ರಿಮೈನಿಂಗ್ 20,000. ಸೊ ಆ 20,000 ಅಷ್ಟು ನಾವು ಇವಾಗ ಏನು ಮಾಡಬೇಕಂತ ಹೇಳಿದರೆ, ವಿ ಹ್ಯಾವ್ ಟು ಮೇಕ್ ಅ ಕಾಲ್ ಆ್ಯಂಡ್ ಅಡ್ಜಸ್ಟ್ ದ ಬೋನಸ್. ಓಕೆ, ಸೊ ಇಲ್ಲಿ ಎಷ್ಟು ಎಂಟ್ರೀಸ್ ಬರುತ್ತೆ ಗೊತ್ತಾ ನಿಮಗೆ? ದೆರ್ ಆರ್ ಸೋ ಮೆನಿ ಎಂಟ್ರೀಸ್ ಯು ಹ್ಯಾವ್ ಟು ಪಾಸ್. 5 ಎಂಟ್ರೀಸ್ ವಿ ಹ್ಯಾವ್ ಟು ಪಾಸ್ ಫಾರ್ ದ ಪ್ರಾಬ್ಲಮ್. ಓಕೆ, 5 ಎಂಟ್ರೀಸನ್ನು ನಾವು ನೋಡಬೇಕು. Here goes the solution for the problem. Solution ನಲ್ಲಿ ಎಂಟ್ರೀಸ್ ಕೇಳಿದ್ದಾರೆ ನಮಗೆ. ವಿ ಹ್ಯಾವ್ ಟು ಪಾಸ್ ದ ಎಂಟ್ರೀಸ್. ಸೊ 5 ಎಂಟ್ರೀಸ್ ಆರ್ ದೇರ್ ಟೋಟಲಿ. ಓಕೆ, ಫಸ್ಟ್ ಎಂಟ್ರಿ, when bonus is declared on fully paid shares, ಅವಾಗ ಎಂಟ್ರಿ ನೋಡ್ಕೊಳ್ಳಿ, ಜನರಲ್ ರಿಸರ್ವ್ ಅಕೌಂಟ್ ಡೆಟರ್ ಟು ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ಹೌ ಟು ಕ್ಯಾಲ್ಕುಲೇಟ್ ದ ಬೋನಸ್? ಲುಕ್ ಎಟ್ ಹಿಯರ್. ಬೋನಸ್ ಅವ್ರು ಏನು ಹೇಳಿದ್ದಾರೆ, ಪ್ರತಿ 10 ಫುಲ್ಲಿ ಪೇಡ್ ಶೇರ್ಸ್ಗೆ ಒಂದು ಬೋನಸ್ ಶೇರ್ಸ್ ಕೊಟ್ಟಿದ್ದಾರೆ. ಫಾರ್ 10 shares 1 bonus share is issued. How many fully paid shares are there? Therefore for 10,000 shares ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಂದರೆ ಇದರ 10,000 into 1 divided by 10. ಸೊ 1,000 ಬರುತ್ತೆ. 1,000 ಶೇರ್ಸ್ ಬರುತ್ತೆ. ವಾಟ್ ದ ಪಾಯಿಂಟ್? ಪ್ರತಿ 10 ಫುಲ್ಲಿ ಪೇಡ್ ಬೋನಸ್ ಶೇರ್ಗೆ, ಪ್ರತಿ 10 ಫುಲ್ಲಿ ಪೇಡ್ ಶೇರ್ಸಿಗೆ ಒಂದು ಬೋನಸ್ ಶೇರ್ ಕೊಟ್ಟಿದ್ದಾರೆ. ಬೋನಸ್ ಶೇರ್ ಇದು 10 ಓಲ್ಡ್ ಶೇರ್ ಫುಲ್ಲಿ ಪೇಡ್ ಶೇರ್. ಅಲ್ಲಿ ಫುಲ್ಲಿ ಪೇಡ್ ಶೇರ್ಸು ಇದೆ, ಪಾರ್ಟ್ಲಿ ಪೇಡ್ ಶೇರ್ಸು ಇದೆ. ಗಮನಿಸ್ಬೇಕು, ನೀವು ಕನ್ಫ್ಯೂಷನ್ ಆಗುತ್ತೆ. ಬ್ಯಾಲೆನ್ಸ್ ಶೀಟ್ನಲ್ಲಿ ನೋಡ್ಕೊಳ್ಳಿ, 10,000 ಶೇರ್ಸ್ ಆಫ್ 10 ಈಚ್ ಫುಲ್ಲಿ ಪೇಡ್ 1 lakh. ಅಗೇನ್ ಮತ್ತೆ ರಿಪೀಟ್ ಆಗಿದೆ. ಅಷ್ಟು 10,000 ಶೇರ್ಸ್ ಆಫ್ 10 ಈಚ್ ಬಟ್ 8 ಪೇಡ್, ಅದು 80,000 ಬರುತ್ತೆ. ಸೊ ಎರಡರ ಮೇಲೂ ಬೋನಸ್ ಆಗಿದೆ. ಇಲ್ಲಿ ಬೋನಸ್ ಶೇರ್ಸನ್ನು 2 ಕ್ಲಾಸ್ ಆಫ್ ಶೇರ್ಸ್ಗೆ ಅವರು ಕಂಪನಿಯವರು ಕೊಟ್ಟಿದ್ದಾರೆ ಬೋನಸ್ ಶೇರ್ಸನ್ನು. ಹಾಗಾಗಿ ಸಪರೇಟ್ ಮಾಡಬೇಕು. ಫಸ್ಟ್ 2 ಎಂಟ್ರೀಸ್ ಇದೆಯಲ್ಲ, ಅದು ಫುಲ್ಲಿ ಪೇಡ್ ಶೇರ್ಸ್ಗೆ ಬರುತ್ತೆ. ನೆಕ್ಸ್ಟ್ 3 ಎಂಟ್ರೀಸ್ ಇದೆಯಲ್ಲ, ಅಂದರೆ 3rd, 4th ಆ್ಯಂಡ್ 5th ಎಂಟ್ರಿ, ಅದು ಸೆಕೆಂಡ್ ಪಾರ್ಟ್ಲಿ ಪೇಡ್ ಬೋನಸ್ ಶೇರ್ಸ್ಗೆ ಇರುವಂಥದ್ದು.
ಹಾಗಾಗಿ ಇದನ್ನು ಫಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಡೈರೆಕ್ಟ್ ಆಗಿ ಬರೋದಿಲ್ಲ ಅಮೌಂಟು. 10,000 ಹೇಗೆ ಬಂತಂತೇಳಿ ಅರ್ಥ ಮಾಡ್ಕೋಬೇಕಂದ್ರೆ 10 ಶೇರ್ಸ್ಗೆ ಒಂದು ಬೋನಸ್ ಶೇರ್ ಇಶ್ಯೂ ಮಾಡಿದ್ರೆ 10,000 ಶೇರ್ಸ್ ಇದೆ ಅಲ್ಲಿ, ಓಲ್ಡ್ ಶೇರ್ಸ್, ಫುಲ್ಲಿ ಪೇಡ್ ಶೇರ್ಸ್. 10,000 ಶೇರ್ಸ್ಗೆ ಎಷ್ಟು ಬೋನಸ್ ಶೇರ್ಸ್ ಕೊಡಬೇಕಾಯಿತು? 10ಗೆ 1 ಆದರೆ 10,000ಗೆ 1,000 ಶೇರ್ಸ್. 1,000 ಶೇರ್ಸ್ ಅಮೌಂಟ್ ಅಲ್ಲ, 1,000 ಶೇರ್ಸ್ ಆಫ್ ರುಪೀಸ್ 10 ಈಚ್ ಅಲ್ಲ, 1,000 ಶೇರ್ಸ್ ಆಫ್ ರುಪೀಸ್ 10 ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ ನಂಬರ್ 1 ಅಲ್ಲಿ ನೋಡ್ಕೊಳ್ಳಿ. ಸೊ 1,000 ಇಂಟು 10 10,000. ಸೊ 10,000 ಅಮೌಂಟ್ ಎಲ್ಲಿಂದ ತಗೊಂಡಿದ್ದು? ಜನರಲ್ ರಿಸರ್ವ್. ನೋಡ್ಕೊಳ್ಳಿ, ಜನರಲ್ ರಿಸರ್ವ್ 10,000 ಇದೆ ಅಲ್ಲಿ. ಸೊ ಡೈರೆಕ್ಟ್ ಆಗಿ ಜನರಲ್ ರಿಸರ್ವ್ ಅನ್ನ ಬೋನಸ್ ಪರ್ಪಸ್ಗೆ ನಾವು ಅದನ್ನ ಏನ್ ಮಾಡಿದ್ದೀವಿ, ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರೊವಿಷನ್ ಇಟ್ಕೊಂಡಿದ್ದೀವಿ. ಸೊ when the bonus is declared out of the general reserve, what is the entry? When the bonus is declared out of the general reserve, what is the entry? General reserve account debited to bonus to shareholders account. 10,000 10,000 ಹೇಗೆ ಬಂತು ಗೊತ್ತಾಯ್ತಲ್ಲ. ನರೇಷನ್ ನಾನು ಬರೆಯೋದಿಲ್ಲ, ವೆರಿ ಸಿಂಪಲ್ ನರೇಷನ್. ಬೀಯಿಂಗ್ ಬೋನಸ್ ಡಿಕ್ಲೇರ್ಡ್ ಅಥವಾ ಬೀಯಿಂಗ್ ಡಿಕ್ಲರೇಷನ್ ಆಫ್ ಬೋನಸ್ ಆನ್ ಫುಲ್ಲಿ ಪೇಡ್ ಶೇರ್ಸ್. ಗೊತ್ತಾಯ್ತಾ? ಎರಡನೇ ಎಂಟ್ರಿ ಬೋನಸ್ ಅನ್ನು ಕೊಟ್ಟವಾಗಿ ಡಿಕ್ಲೇರ್ ಮಾಡಿ ಆಯ್ತು. ನೆಕ್ಸ್ಟ್ ಹಂತದಲ್ಲಿ ಏನಾಗುತ್ತೆ? ಬೋನಸ್ ಈಸ್ ಸ್ಯಾಟಿಸ್ಫೈಡ್ ಆರ್ ಬೋನಸ್ ಈಸ್ ಪೇಡ್, ಪೇಮೆಂಟ್ ಆಫ್ ಬೋನಸ್ ಅಂತ ಹೇಳಿ ಹೇಳ್ತೀವಿ. ಅವಾಗ ಎಂಟ್ರಿ ಗೊತ್ತಿದೆ ನಿಮಗೆ, ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಅಮೌಂಟ್ ಸೇಮ್, ಮೇಲಿಂದ ಅಮೌಂಟೇ ಬರುತ್ತೆ. ಗೊತ್ತಾಯ್ತು ನಿಮಗೆ? ಓಕೆ, ಇಲ್ಲಿ ನೋಡಿ ಎಂಟ್ರಿ ನಂಬರ್ 1 and 2 ದಲ್ಲಿ ಕಾಮನ್ ಏನಿದೆ ನೋಡ್ಕೊಳ್ಳಿ. ಎನಿಥಿಂಗ್ ಇಸ್ ಕಾಮನ್? ಎಸ್. ನೋಡ್ಕೊಳ್ಳಿ, ಬೋನಸ್ ಅಕೌಂಟ್ ಕ್ರೆಡಿಟ್ ಆಯಿತು, ಬೋನಸ್ ಅಕೌಂಟ್ ಡೆಬಿಟ್ ಆಯಿತು, ಎರಡು ಕ್ಯಾನ್ಸಲ್ ಆಗ್ತದೆ. ವಾಟ್ ಇಸ್ ದ ಎಂಟ್ರಿ ರಿಮೈನಿಂಗ್? ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಆ ಥರ ಗೊತ್ತಾಗುತ್ತಲ್ಲ ನಿಮಗೆ? ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ಪಾರ್ಟ್ಲಿ ಪೇಡ್ ಶೇರ್ಸ್ ಇದೆ. ಪಾರ್ಟ್ಲಿ ಪೇಡ್ ಶೇರ್ಸ್ ಮೇಲೆ ಕೂಡ ಬೋನಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಹಾಗಿದ್ರೆ ಪಾರ್ಟ್ಲಿ ಪೇಡ್ ಶೇರ್ಸ್ ಮೇಲೆ ಎಷ್ಟು ಬೋನಸ್ ಅಮೌಂಟ್ ಅನ್ನ ಅವರು ಕಂಡುಹಿಡಿಬೇಕು ನೋಡ್ಕೊಳ್ಳಿ. ಅಲ್ಲಿ 10,000 ಶೇರ್ಸ್ ಇದೆ ಪಾರ್ಟ್ಲಿ ಪೇಡ್ ಶೇರ್ಸ್ ಆಫ್ ರುಪೀಸ್ 10 ಈಚ್, ಫೇಸ್ ವ್ಯಾಲ್ಯೂ 10, ಆದರೆ 8 ಪೇ ಆಗಿದೆ. ಅಂದ್ರೆ ರಿಮೈನಿಂಗ್ ಎಷ್ಟು? 2. ರಿಮೈನಿಂಗ್ 2 ಈಸ್ ಪೆಂಡಿಂಗ್. ಅದು ಕಾಲ್ಸ್ ಇನ್ ಅರಿಯರ್ಸ್ ಅಂತ, ಫೈನಲ್ ಕಾಲ್ ಅದು ಅಮೌಂಟ್. ಸೊ 10,000 ಶೇರ್ಸ್ ಇಂಟು ರಿಮೈನಿಂಗ್ ಅನ್ಪೇಡ್ ಅಮೌಂಟ್ 2. ಸೊ ಎಷ್ಟು ಬರುತ್ತೆ ಅಮೌಂಟ್? ರುಪೀಸ್ 20,000. ಈ 20,000 ಬೋನಸ್ ಅಂತೇಳಿ ಆಗ್ತದೆ ಅಮೌಂಟ್, ಬೋನಸ್ ಅಮೌಂಟ್. ಈ 20,000 ಅನ್ನ ಯಾವುದರಿಂದ ಅನೌನ್ಸ್ ಮಾಡಿದ್ದಾರೆ ಅವರು ಪಾರ್ಟ್ಲಿ ಪೇಡ್ ಶೇರ್ಸ್ಗೆ? ನೋಡ್ಕೊಳ್ಳಿ, ಥರ್ಡ್ ಎಂಟ್ರಿ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಟರ್ 5,000 ಇದೆ ತಾನೇ ಅಲ್ಲಿ ಬ್ಯಾಲೆನ್ಸ್ ಶೀಟ್ ನಲ್ಲಿ? ಎಸ್, ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಬಿಟೆಡ್ 5,000. ಮತ್ತೆ CRR ಅಂದ್ರೆ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್, ಅದು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನಲ್ಲಿ ಸೆಕ್ಯೂರಿಟಿ ಪ್ರೀಮಿಯಂ ಇದೆ, CRR ಇದೆ. ಜನರಲ್ ರಿಸರ್ವ್ ಹೋಯ್ತು, ಫುಲ್ ಹೋಯ್ತದು. ಈಗ ರಿಮೈನಿಂಗ್ ರಿಸರ್ವ್ ತಗೋಬೇಕು, ಸೆಕ್ಯೂರಿಟಿ ಪ್ರೀಮಿಯಂ ಮತ್ತೆ CRR 5,000 15,000, ಟೋಟಲ್ ಎಷ್ಟಾಯ್ತು? 20,000. ಇಲ್ಲಿ ಬೋನಸ್ ಅಮೌಂಟ್ ಎಷ್ಟು? 20,000, ಮ್ಯಾಚ್ ಆಗುತ್ತೆ. ಓಕೆ, ಸೊ ಎಂಟ್ರಿ ಈಸ್ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಟರ್ 5,000, ದೆನ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಡೆಟರ್ 15,000 ಟು ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್ 20,000. ಓಕೆ, ಬೀಯಿಂಗ್ ಬೋನಸ್ ಡಿಕ್ಲೇರ್ಡ್ ಆನ್ ಪಾರ್ಟ್ಲಿ ಪೇಡ್ ಶೇರ್ಸ್, ಅದು ನರೇಷನ್, ಅಥವಾ ಬೀಯಿಂಗ್ ಡಿಕ್ಲರೇಷನ್ ಆಫ್ ಬೋನಸ್ ಆನ್ ಪಾರ್ಟ್ಲಿ ಪೇಡ್ ಶೇರ್ಸ್. ಆಮೇಲೆ ನಾಲ್ಕನೇ ಎಂಟ್ರಿ ನಿಮ್ಗೆ ಗೊತ್ತಿದೆ. ವಾಟ್ ಇಸ್ ದ ಎಂಟ್ರಿ ಫಾರ್ ಕಾಲ್ ಮನಿ ಡ್ಯೂ? ಕಾಲ್ ಮನಿ ಡ್ಯೂ ಇರುವಾಗ ಏನು ಎಂಟ್ರಿ? ಎಸ್, ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಅಲ್ಲಿ ಶೇರ್ ಅಂತ ಅಷ್ಟೇ ಕೊಟ್ಟಿದ್ದಾರೆ, ಇಕ್ವಿಟಿ ಶೇರ್ ಅಂತ ಕೊಡಲಿಲ್ಲ. ಹಾಗಿದ್ಮೇಲೆ ಶೇರ್ ಅಂತ ಬರೀಬೇಕು, ಅಥವಾ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆಗ್ತದೆ. ಸೊ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಟರ್ ಎಷ್ಟದು? 10,000 ಶೇರ್ಸ್ ಇಂಟು ರುಪೀಸ್ 2 ಫೈನಲ್ ಕಾಲ್ ಮನಿ ಡ್ಯೂ. ಸೊ 20,000 ಬರುತ್ತೆ. ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 20,000 ಬೀಯಿಂಗ್ ಫೈನಲ್ ಕಾಲ್ ಮೇಡ್ ಅಥವಾ ಫೈನಲ್ ಕಾಲ್ ಡ್ಯೂ at ರುಪೀಸ್ 2 ಪರ್ ಶೇರ್, ಆ ಥರ ನರೇಷನ್. ಆಮೇಲೆ ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್ ಟು ಶೇರ್ ಫೈನಲ್ ಕಾಲ್ ಅಕೌಂಟ್. ಯುಟಿಲೈಸೇಷನ್ ಆಫ್ ಬೋನಸ್, ಓಕೆ, ಇನ್ ರೆಸ್ಪೆಕ್ಟ್ ಆಫ್ ಕಾಲ್ ಮನಿ ಡ್ಯೂ ಎಷ್ಟದು? ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್ ಟು ಶೇರ್ ಫೈನಲ್ ಕಾಲ್ 20,000. ಅದು 20,000. ಪ್ರೀವಿಯಸ್ ಪ್ರಾಬ್ಲಮ್ ಸೊಲ್ಯೂಷನ್ ನೋಡ್ಕೊಳ್ಳಿ, ನಿಮ್ಗೆ ಇದು ಅರ್ಥ ಆಗುತ್ತೆ. ಓಕೆ, ಈಗ ಎಂಟ್ರಿ ನಂಬರ್ 3, 4 and 5 ಏನು ಕಾಮನ್ ಕಾಣ್ತೀರಾ ನೀವು? ಕಾಮನ್ ಥಿಂಗ್ ವಾಟ್ ಯು ಕಮ್ ಅಕ್ರಾಸ್? ಎಸ್, ಶೇರ್ ಫೈನಲ್ ಕಾಲ್ ನೋಡ್ಕೊಳ್ಳಿ. 4th ಎಂಟ್ರಿ ಶೇರ್ ಫೈನಲ್ ಕಾಲ್ ಡೆಬಿಟ್ ಆಗಿದೆ, ಕ್ಯಾನ್ಸಲ್. ಶೇರ್ ಫೈನಲ್ ಕಾಲ್ 5th ಎಂಟ್ರಿಯಲ್ಲಿ ಕ್ರೆಡಿಟ್ ಆಗಿದೆ, ಕ್ಯಾನ್ಸಲ್ ಮಾಡಿ. ಕರೆಕ್ಟ್? ಆಮೇಲೆ ನೋಡ್ಕೊಳ್ಳಿ, 3rd ಎಂಟ್ರಿಯಲ್ಲಿ ಬೋನಸ್ ಅಕೌಂಟ್ ಕ್ರೆಡಿಟ್ ಆಗಿದೆ, 4th ಎಂಟ್ರಿಯಲ್ಲಿ 5th ಎಂಟ್ರಿಯಲ್ಲಿ ಬೋನಸ್ ಅಕೌಂಟ್ ಡೆಬಿಟ್ ಆಗಿದೆ. ಬೋತ್ ಗೆಟ್ ಕ್ಯಾನ್ಸಲ್, credited and debited, cancel. What is the entry remaining? Only the entry is security premium account debited, CRR account debited to
ಶೇರ್ ಕ್ಯಾಪಿಟಲ್ ಅಕೌಂಟ್. ಗೊತ್ತಾಯ್ತಾ? ಇದನ್ನು ಕ್ಯಾಪಿಟಲೈಸೇಷನ್ ಆಫ್ ರಿಸರ್ವ್ಸ್ ಅಂತ ಹೇಳಿ ಹೇಳ್ತೀವಿ. ಈ ಸ್ಕೀಮ್ ಅನ್ನು ರಿಸರ್ವ್ ಅನ್ನ ಕ್ಯಾಪಿಟಲ್ಗೆ ಕನ್ವರ್ಟ್ ಮಾಡಿದ್ದೀವಿ. ಕ್ಯಾಪಿಟಲೈಸೇಷನ್ ಆಫ್ ರಿಸರ್ವ್ಸ್. ಅಲ್ಲೂ ಕೂಡ ಮೇಲ್ ಕೂಡ ಹಾಗೆ ನೋಡಿ, ಇಲ್ಲಿ ಬೋನಸ್ ಅಕೌಂಟ್ ಫಸ್ಟ್ ಎಂಟ್ರಿಲಿ ಕ್ರೆಡಿಟ್ ಆಗಿದೆ, ಕ್ಯಾನ್ಸಲ್ ಮಾಡಿ. ಸೆಕೆಂಡ್ ಎಂಟ್ರಿಲಿ ಡೆಬಿಟ್ ಆಗಿದೆ, ಕ್ಯಾನ್ಸಲ್ ಮಾಡಿ. ವಾಟ್ ಇಸ್ ಎಂಟ್ರಿ? ಜನರಲ್ ರಿಸರ್ವ್ ಅಕೌಂಟ್ ಟು ಶೇರ್ ಕ್ಯಾಪಿಟಲ್. ಜನರಲ್ ರಿಸರ್ವ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್. ಇಲ್ಲಿ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಬಿಟ್, CRR ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್. ಕ್ಲಬ್ ಮಾಡಿದ್ರೆ ಒಂದೇ ಎಂಟ್ರಿ ಬರುತ್ತೆ. ಇನ್ಸ್ಟೆಡ್ ಆಫ್ 5 ಎಂಟ್ರೀಸ್ ಬದಲಿಗೆ ಒಂದೇ ಎಂಟ್ರಿ ಬರುತ್ತೆ. ಏನದು? ಡಿಕ್ಲರೇಷನ್ ಅಂಡ್ ಪೇಮೆಂಟ್ ಆಫ್ ಬೋನಸ್ಗೆ ಒಂದೇ ಎಂಟ್ರಿ. ಯಾವುದದು? ಜನರಲ್ ರಿಸರ್ವ್ ಅಕೌಂಟ್ ಡೆಟರ್ 10,000, ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಟರ್ 5,000, CRR ಅಕೌಂಟ್ ಡೆಟರ್ 15,000, ಟೋಟಲ್ 30,000 ಕ್ರೆಡಿಟೆಡ್ ಟು ಶೇರ್ ಕ್ಯಾಪಿಟಲ್. ನೋಡಿ, ಶೇರ್ ಕ್ಯಾಪಿಟಲ್ ಇಲ್ಲಿ 10,000 ಇದೆ, ಶೇರ್ ಕ್ಯಾಪಿಟಲ್ ಇಲ್ಲಿ 20,000 ಇದೆ, ಟೋಟಲ್ 30,000. ಹೀಗೆ. ಬಟ್ ನಾವು 5 ಎಂಟ್ರೀಸ್ ಕೊಡಬೇಕು, ಬಿಕಾಸ್ ಆಲ್ ಎಂಟ್ರೀಸ್ ಆರ್ ಆಸ್ಕ್ಡ್ ಇನ್ ದ ಪ್ರಾಬ್ಲಮ್. ಓಕೆ, ಈ ಸೊಲ್ಯೂಷನ್ಸ್ ಇನ್ನೊಮ್ಮೆ ನೋಡ್ಕೊಳ್ಳಿ. ಏನಾದರೂ ಡಿಫಿಕಲ್ಟೀಸ್ ಇದ್ದರೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ.